ಸ್ಪಾಟ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವಾಗ ಎಲ್ಲಿದ್ದೀವಿ ಅಂತ ನೋಡಿದ್ರೆ ರೂಮಲ್ಲೇ ಇದ್ದೀವಿ. ಇವತ್ತು ಇಲ್ಲೇ ಸ್ಟೇ ಆಗಬೇಕು, ಯಾಕಂದರೆ ಬಟ್ಟೆಗಳು ನೋಡ್ಬೋದು ಎಷ್ಟು ಒಗೆಯೋಕ್ಕಿದೆ ಅಂದರೆ ಅಷ್ಟೊಂದು ಒಗೆಯೋಕ್ಕಿದೆ. 10 ದಿನ ಮೇಲೆ ಯೂಸ್ ಮಾಡಿಬಿಟ್ಟಿದ್ದೀನಿ ಬಟ್ಟೆಗಳು. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಹೋಗೋಣ. ಇವಾಗ ಹೋಗಿ ತಿಂಡಿ ಮಾಡೋಣ ಬನ್ನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟು ಫ್ರೀನೇ ಇರುತ್ತೆ. ಸ್ವಲ್ಪ ಉಪ್ಪಿನಕಾಯಿ ತಗೋಣ. ನೋಡಿದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಬಡ್ಡು ಪೂರಿ ತೊಗೊಂಡಿದ್ದೀನಿ. ತಿಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ಊಟ ತಿನ್ಕೊಂಬಂದು ರೂಮಿಗೆ ಬಂದಿದ್ದೀನಿ. ಬಟ್ಟೆ ಎಲ್ಲ ಎತ್ತಿಕೊಂಡೆ ಒಗೆಯೋದು ಯಾವ್ದಾವ್ದಿದೆ ಅಂದ್ಬಿಟ್ಟು ಒಗಿಬೇಕು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ತಲೆ ಬೇರೆ ನೋವ್ತಾ ಇದೆ, ಏನಂತ ಗೊತ್ತಿಲ್ಲ. ಇವತ್ತಿಲ್ಲೇ ಸ್ಟೇ ಮಾಡ್ತಾ ಇದ್ದೀನಿ, ಯಾಕಂದರೆ ಬಟ್ಟೆ ಎಲ್ಲ ಒಣಗಬೇಕಲ್ಲ. ಸಿಕ್ಕಾಪಟ್ಟೆ ಬಟ್ಟೆ ಇದೆ, ಯಪ್ಪ ಒಗೆಯೋದೇ ತಲೆನೋವು. ಒಗೆದಾದ್ಮೇಲೆ ಸಿಗೋಣ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವಾಗ ಮುಖ ತೊಳ್ಕೊಂಬಂದು ಇನ್ನೇನೆಲ್ಲ ಪ್ಯಾಕಿಂಗ್ ಮುಗಿಸ್ದೆ. ಬಟ್ಟೆ ಎಲ್ಲ ಎತ್ತಿಕೊಂಬಿಟ್ಟೆ, ಇನ್ನು ಒಗ್ದಿದ್ದು. ಇವಾಗ ಏನಿಲ್ಲ, ಹೋಗೋದು ಊಟ ತಿನ್ನೋದು. ಬನ್ನಿ ಊಟ ತಿನ್ಕೊಂಡು ಆದಮೇಲೆ ಸಿಗ್ತೀನಿ ನಿಮಗೆ. ಅಂದರೆ ಇವಾಗ ಚೆಕ್ಔಟ್ ಮಾಡ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ. ಇವಾಗ ನಾವು ಬಂದ್ಬಿಟ್ಟು ಒರಿಸ್ಸಾ ಕಡೆ ಹೊರಟಿದ್ದೀವಿ. ಬನ್ನಿ ನಿಮ್ಗೆ ಹೋಗ್ತಾ ನಾನು ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ನಾವು ಬಂದ್ಬಿಟ್ಟು ಕರೆಕ್ಟಾಗಿ ಹೈವೇಗೆ ಬಂದು ರೀಚ್ ಆಗಿದ್ದೀವಿ. ಇದೇ ರೋಡಲ್ಲೇ ಬಂದು ಅಲ್ಲಿ ಒಂದು ರಾಮ ಮಂದಿರ ಇದೆ. ನಾವು ಇದೇ ರೂಟಲ್ಲೇ ಹೋಗ್ಬೇಕಾಗಿರೋದು. ಜೈ ಆಂಜನೇಯ, ಇಲ್ಲಿಂದನೇ ಮುಕ್ಕೋರೋಣ. ಇದೇ ರೂಟಲ್ಲಿ ಹಿಂಗೆ ಸ್ಟ್ರೈಟಾಗಿ ಹೋಗೋಣ. ಬನ್ನಿ ನಿಮ್ಗೆ ಹೋಗ್ತಾ ನಾನು ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಇವಾಗ ನೋಡಿದ್ರೆ ನಾವು ಬಂದ್ಬಿಟ್ಟು ಕರೆಕ್ಟಾಗಿ ಹೈವೇದಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀನಿ, ಆವಾಗಲೇ ಹೇಳ್ದಂಗೆ. ಇವಾಗ ಹೀಗೆ ನಡ್ಕೊಂಡು ನಿಧಾನಕ್ಕೆ ಹೋಗೋಣ. ನೋಡುವ ಯಾವುದಾದ್ರು ಲಿಫ್ಟ್ ಸಿಗುತ್ತಾ ಇಲ್ವಾ ಅಂದ್ಬಿಟ್ಟು. ಮೈಕ್ ಆನಲ್ಲಿದೆ ಅಲ್ಲ, ಆನಲ್ಲೇ ಇದೆ. ಸದ್ಯಕ್ಕೆ ಹೀಗೆ ನಡ್ಕೊಂಡು ಹೋಗೋದಷ್ಟೇ ಕಾರ್ಯಕ್ರಮ ಇವಾಗ ನಮ್ಮದು. ಯಾವುದೋ ಲಿಫ್ಟ್ ಸಿಕ್ಕಿದ್ರೆ ಮಾತ್ರ ಕಂಟಿನ್ಯೂ ಮಾಡ್ತೀನಿ. ಬೇಗ ಹೋಗೋಣ. ನಾನು ಛತ್ತೀಸ್ಗಢಲ್ಲಿ ಏನೂ ನೋಡಿಲ್ಲ, ಒಂದು ವಾಟರ್ ಫಾಲ್ಸ್ ಬಿಟ್ಟರೆ ಇನ್ನೇನು ನೋಡಿಲ್ಲ. ಯಾಕಂದರೆ ನಾನು ದಾರಿ ತಪ್ಪಿಬಿಟ್ಟಿದ್ದೀನಿ. ಆ ವಾಟರ್ ಫಾಲ್ಸ್ ಬಂದ್ಬಿಟ್ಟು ಆ ಕಡೆ ಇರೋದು, ನಾನು ಬಂದ್ಬಿಟ್ಟಿದ್ದೀನಿ ಈ ಕಡೆ, ಎಡವಟ್ಟಾಗೋಗಿದೆ. ಸೊ ಅದರಿಂದ ಇವಾಗ ನಾವು ಬಂದ್ಬಿಟ್ಟು ಕರೆಕ್ಟಾಗಿ ಒರಿಸ್ಸಾ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಲೆಟ್ಸ್ ಗೋ. ಇದೇ ರೋಡಲ್ಲಿ ಹಿಂಗೆ ನಡ್ಕೊಂಡು ಹೋಗ್ಬೇಕು. ಇವಾಗ ಹಾಗೆ ನಡ್ಕೊಂಡು ಹೋಗೋದು. ಅದೃಷ್ಟಕ್ಕೆ ಮಳೆ ಕೂಡ ನಮಗೆ ಸಾಥ್ ಕೊಡ್ತಾ ಇಲ್ಲ. ನೋಡ್ಬೋದು ಮಳೆ ಹೇಗಿದೆ ಅಂತ. ಹಿಡ್ಕೊಂಡೈತೆ ಹೆವಿಯಾಗಿ ಮಳೆ. ಇವಾಗ ನಾನು ಛತ್ರಿ ಕೆಳಗಿದ್ದೀನಿ ಇವಾಗ ಸದ್ಯಕ್ಕೆ, ಅದಕ್ಕೆ ಆರಾಮಾಗಿ ಮಾತಾಡ್ತಾ ಇದ್ದೀನಿ. ನೋಡ್ಬೋದು ಮಳೆ ಸ್ಟಾರ್ಟ್. ಮಳೆ ಬಿಲ್ಲೆ ಅಂತ ಆಡಾಡ್ಬೇಕಿನ್ನ. ನೋಡುವ ಯಾವ್ದಾದ್ರು ಲಿಫ್ಟ್ ಸಿಕ್ಕಿದ್ರೆ ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಈ ಮಳೆಯಲ್ಲಿ ಯಾರು ಲಿಫ್ಟ್ ಕೊಡ್ತಾರೋ ಏನೋ ಗೊತ್ತಿಲ್ಲ ನನಗೆ, ಯಾಕಂದರೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ನೋಡುವ, ಲೆಟ್ಸ್ ಸಿ, ಲೆಟ್ಸ್ ಹೋಪ್ ಗುಡ್. ಏನಂತೀರಾ ಅಲ್ವಾ? ಬನ್ನಿ. ನೋಡಿದ್ರೆ ಮಳೆ ಬರ್ತಾ ಇತ್ತು. ಅಣ್ಣ ಅವ್ರು ನನಗೆ ಲಿಫ್ಟ್ ಕೊಡ್ತಾ ಇದ್ದಾರೆ. ಅವರೇ ಕೇಳ್ಬಿಟ್ಟು ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದೆ ಅಂದ್ಬಿಟ್ಟು ಕೇಳಿದ್ರು. ಭಯ್ಯ ಆಪ್ಕಾ ನಾಮ್? ವಿಕ್ಕಿ ವರ್ಮಾ. ಬಹುತ್ ಧನ್ಯವಾದ ಭಯ್ಯ ಲಿಫ್ಟ್ ದೇನೆ ಕೆ ಲಿಯೆ. ಅವ್ರೆಲ್ಲರಿಗೂ ಹೋಗ್ತಾರೋ ಅಲ್ಲರಿಗೂ ಕೊಡ್ಲಿ ಸಾಕು. ಪಾಪ ಮಳೆಯಲ್ಲಿ ನೆನ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಲಿಫ್ಟ್ ಕೊಡಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಭಯ್ಯ. ನೋಡಿದ್ರೆ ಲಿಫ್ಟ್ ಸಿಕ್ಕಿದೆ. ಅಣ್ಣ ಜೊತೆ ಹೋಗ್ತಾ ಇದ್ದೀನಿ. ಮಳೆ ಸಿಕ್ಕಾಬಿಟ್ಟೆ ಇದೆ. ಎಷ್ಟು ಮಳೆ ಇದೆ ಅಂದ್ರೆ ಅಷ್ಟೊಂದು ಮಳೆ ಇದೆ. आप यही गाँव से क्या भैया? ठीक है. कहाँ रहते हैं भैया आप? रायपुर में, छत्तीसगढ़. ठीक है. इधर लिफ्ट मिल जाएगा मेरे को इस बारिश में? कोई बैठा लेगा तो एक बैठा लेगा. ಅವ್ರು ಹೇಳ್ತಾ ಇದಾರೆ ಈ ಮಳೆಯಲ್ಲಿ ನನಗೆ ಲಿಫ್ಟ್ ಸಿಗುತ್ತಾ ಅಂತ ಕೇಳಿದೆ. ಅಣ್ಣ ಹೇಳಿದ್ರು ನೋಡೋಣ, ಸಿಕ್ಕಿದ್ರು ಸಿಗ್ಬೋದಿಲ್ಲ, ನಡೀತಾನೆ ಇರು ನೀನು. ಅದೇ ಲೆಕ್ಕನೇ ಆಯ್ತು. ಇವಾಗ ಬನ್ನಿ ಹೋಗೋಣ. ಕಿತ್ನಾ ಕಿಲೋಮೀಟರ್ जा रहे हैं भैया इस रोड पर आप? 5 किलोमीटर. ठीक है भैया, उतना दे दिया तो बस. आप कहाँ तक जा रहे हो उतना दे दीजिए. ಒಂದು 5 ಕಿಲೋಮೀಟರ್ ಕರ್ಕೊಂಡ್ಬಂದ್ಬಿಟ್ಟವ್ರೆ. ನಾವು ಇವಾಗ ಅದೇ ರೂಟಲ್ಲಿ ಹೋಗ್ಬೇಕು. ಬನ್ನಿ ನಿಮ್ಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ಇದೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೀನಿ ನಿಧಾನಕ್ಕೆ. ನನ್ನ ತೋರಿಗೆ ನಾನು ಮೈಕ್ ಆನ್ ಆಗಿದೆಯಾ ಅಂತ ನೋಡ್ಕೊಂಡೆ. ಮಳೆ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಬೇಗ ನಾವು ಲಿಫ್ಟ್ ಕೇಳಕ್ಕೆ ಸ್ಟಾರ್ಟ್ ಮಾಡಬೇಕು. ಲಿಫ್ಟ್ ಬೇಗ ಎಷ್ಟು ಸಿಗುತ್ತೋ ಅಷ್ಟು ಬೇಗ ನಾವು ಮುಂದೆ ಹೋಗ್ತೀವಿ. ಬನ್ನಿ, ಲೆಟ್ಸ್ ಡೂ ಇಟ್. ನೋಡಿದ್ರೆ ಹೀಗೆ ನಡ್ಕೊಂಡ್ ಬರುವಾಗ ಈ ಅಣ್ಣ ಅವ್ರು ಸಿಕ್ಕಿದ್ರು. ಹಾಯ್ ಬೋಲೋ ಭಯ್ಯ.
ಹಾಯ್ ಇಸ್ಮೆ ಸಭಿಕೋ. ಇವಾಗ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಲಿಫ್ಟ್ಗಳು ಸಿಗೋದು ತುಂಬಾ ಕಷ್ಟ ಇದೆ. ಮಳೆ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ. नहीं वो बारिश अब कम हो गया ना, उसके बारे में बोल रहा हूँ. आप मिले थे मेरे को, अब हम दोनों ऐसे ही चलकर जा रहे हैं, कर हम बोल रहे हैं मेरे लैंग्वेज में, कन्नड़ में. कर्नाटका से हूँ मैं. रोड टू बी है कर्नाटका, ಕನ್ನಡಿಗ. ಇವಾಗ ನೋಡಿದ್ರೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡುವ ಯಾವ್ದಾದ್ರು ಲಿಫ್ಟ್ ಸಿಕ್ಕಿದ್ರೆ ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಈ ಅಣ್ಣನು ಇವಾಗ ಜಾಯ್ನ್ ಆಗ್ಬಿಟ್ರು ನನ್ನ ಜೊತೆ ಲಿಫ್ಟ್ ಕೇಳಕ್ಕೆ. ಅವರು ನಾರತ್ಪುರ ಯಾವುದೋ ಹೇಳಿದ್ರು, ಅಲ್ಲವರೆಗೂ ಹೋಗ್ತಾ ಇದ್ದಾರೆ. ನೋಡುವ, ಲೆಟ್ಸ್ ಸಿ. ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ನಮ್ಗೊಂದು ಲಿಫ್ಟ್ ಸಿಕ್ಕಿದೆ, ಬನ್ನಿ. ಅಣ್ಣ ಅವ್ರು ಎಲ್ಲರಿಗೂ ಹೋಗ್ತಾರೆ, ಕೇಳೋಣ. ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಣ್ಣ ಅವ್ರು ಎಲ್ಲರಿಗೂ ಹೋಗ್ತಾರೋ ಅಲ್ಲವರೆಗೂ ಲಿಫ್ಟ್ ಇಸ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಬನ್ನ ಸಕ್ತಾವನ ಇವಾಗ ನೋಡಿದ್ರೆ ಇವರೇ ಲಿಫ್ಟ್ ಕೊಡ್ತಾ ಇರೋದು. ಬನ್ನಿ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. आपका नाम भैया? भैया रुद्राक्ष, नाइस नेम भैया. आप कहाँ से हो भैया? मंदिरा बोल. मंदिरा अर्थ हो तो क्लीन से सुन नहीं रहा है इसीलिए. आसाद ओके. मंदिर अरसाबाद इंदा वो बता रहा दो. आप अभी कहाँ तक जा रहे हो भैया? घर को जा रहे हो, ठीक है. कितना किलोमीटर भैया इधर से? 11 ಕಿಲೋಮೀಟರ್ಸ್. ಓಕೆ. ಇವಾಗ ಇಲ್ಲಿಂದ ನಮ್ಗೆ 11 ಕಿಲೋಮೀಟರ್ ಲಿಫ್ಟ್ ಸಿಕ್ಕಿದೆ. ಬನ್ನಿ ನಿಮ್ಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಯಾರಾದ್ರೂ ಇನ್ನೊಂದು ಲಿಫ್ಟ್ ಸಿಗ್ಬಹುದು ನಮಗೆ ಪೂರ್ಣ ದಾರಿಯಲ್ಲಿ, ಅವಾಗ ಕಂಟಿನ್ಯೂ ಮಾಡ್ತೀನಿ. ಏರ್ಪೋರ್ಟ್ ರೋಡ್ ಕೂಡ. ಓಕೆ ಬಾಯ್ ಬಾಯ್ ಬಾಯ್. ಇವಾಗ ಇವರು ಇಲ್ಲವರೆಗೂ ಬಿಟ್ಟಿದ್ದಾರೆ, ಪೆಟ್ರೋಲ್ ಬಂಕ್ವರೆಗೂ. ಇಲ್ಲೇ ಇದೆ ಪೆಟ್ರೋಲ್ ಬಂಕು. ನಾವು ಹಿಂಗೆ ಸ್ಟ್ರೈಟ್ ಆಗಿ ಹೋಗ್ಬೇಕು. ಬನ್ನಿ ಯಾವುದಾದ್ರೂ ಲಿಫ್ಟ್ ಸಿಗುತ್ತಾ ನೋಡೋಣ. ಮಳೆ ಬೇರೆ ನಕ್ಕ ತಲೆ ಗಿಂಗ್ ಅಂತ ಐತೆ, ನನಗೆ ತಲೆ ಸುತ್ತೈತೆ ಮಳೆ ಕಾರಣದಿಂದ. ನೋಡುವ, ಹಾಗೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ಪ ಸ್ವಾಮಿ ದೇವಡ. ರೋಡ್ ನೋಡ್ರಿ ಹೇಗಿದೆ. ನೋಡ್ಕೊಂಡು ಹಿಂಗೆ ನಿಧಾನಕ್ಕೆ ಹೋಗ್ಬೇಕು. ಇವಾಗ ಇದೆ ಹೈವೇ, ಹುಷಾರಾಗಿರ್ಬೇಕಂತೆ. ಇಲ್ಲಿ ಏನಂತಾರೆ, ಕಿರಿಕ್ಗಳು ಜಾಸ್ತಿ ಮಾಡ್ತಾರಂತೆ. ಪಾಪ ಹುಡುಗ ಹೇಳ್ತಾ ಇದ್ದ, ಭಯ್ಯ आप सेफ से जाओ, ಕಿರಿಕ್ बहुत होता है. ಹಾರನ್ಗಳು ಹೊಡ್ಕೊಂಡು ಹೋಗ್ತಾ ಅವ್ರು ಅವ್ರ ಪಾಟಿಗೆ ಅವರು. ನಡೀರಿ. ಇವಾಗ ನೋಡಿದ್ರೆ ನಮ್ಗೆ ಇನ್ನೊಂದು ಲಿಫ್ಟ್ ಸಿಕ್ಕಿದೆ. ಭಯ್ಯ आप कहाँ जा रहे हो भैया? कहाँ जा रहे हो? यही हाईवे पर ही है ना? ठीक है भैया. आप कहाँ तक जा रहे हो? उधर तक छोड़, हाईवे पर ही छोड़ दीजिए मेरे को. मैं ओडिशा को जा रही हूँ इसलिए. ठीक है. ಇವಾಗ ನೋಡಿ ನಮ್ಗೆ ಲಿಫ್ಟ್ ಸಿಕ್ಕಿದೆ, ಬನ್ನಿ ಹೋಗೋಣ. ಇವಾಗ ನೋಡಿದ್ರೆ ನಮ್ಗೆ ಲಿಫ್ಟ್ ಸಿಕ್ಕಿದೆ. ಹಾಗೆ ನಡ್ಕೊಂಡು ಅಣ್ಣ ಜೊತೆನೆ ಹೋಗ್ತಾ ಇದೀವಿ. ಅದರ ನೋಡ್ಬೋದು ಹೇಗಿದೆ ಅಂದ್ಬಿಟ್ಟು. ಮಳೆಯಲ್ಲಿ ಸಿಕ್ಕಾಬಿಟ್ಟೆ ನಡೀತಾ ಇದ್ದೀನಿ. आपका नाम भैया? सिकेंदर बहेर. ओके. आप क्या काम करते हो भैया? गवर्नमेंट एम्प्लॉय. ಅವ್ರು ಬಂದ್ಬಿಟ್ಟು ಗೌರ್ಮೆಂಟ್ ಎಂಪ್ಲಾಯಿ. ಈ ರೋಡಲ್ಲಿ ಹೆವಿ ಆಗಿ ನೋಡಿ ಹೆಂಗ್ ಹೋಗ್ತಾ ಇದೆ ಮಳೆ. ನನ್ನ ಯಾಕೋ ಪ್ರಾಣ ತಿನ್ನುತ್ತಿದೆ. ಕ್ರಿಕೆಟ್ ಸ್ಟೇಡಿಯಂ. ಇಲ್ಲಿಂದ ನ್ಯಾಷನಲ್ ಹೈವೇಗೆ, ನ್ಯಾಷನಲ್ ಹೈವೇ ಇಂದಾನೆ ನಿಮ್ಗೆ ಕ್ರಿಕೆಟ್ ಸ್ಟೇಡಿಯಂ ಇದೆಯಂತೆ ಅಂತ ಅಣ್ಣ ಹೇಳ್ತಾ ಇದ್ರು. ಬಾಕ್ಸ್ ತುಂಬ್ಕೊಂತ ಇದೆ ಇದು ಕ್ಯಾಮ್ರಾದಲ್ಲಿ. ಸೊ ನಾನು ಒಳ ಕ್ಯಾಮ್ರಾ ಇಡ್ತಾ ಇದ್ದೀನಿ. ಅಂದ್ರೆ ಅಣ್ಣ ಅವರು ಬಿಟ್ಬಿಟ್ಟು ಹೊರಟಿದ್ದಾರೆ. ನಾವು ಈ ಕಡೆ ಹೋಗ್ಬೇಕು. ಬನ್ನಿ ಹೋಗೋಣ. ನೋಡ್ಕೊಂಡೆ ಮಳೆ ಅಂದ್ರೆ ಮಳೆ. ಏನಿದು ಮಳೆ ಹಿಡ್ಕೊಂಡೈತಪ್ಪ ಸ್ವಾಮಿ. ನನಗೇನು ಮಾಡ್ಲಿ ಅಂತ ಒಂದು ಅರ್ಥ ಆಗ್ತಲ್ಲ. ಹೋಗಿ ಫುಲ್ಲು ಮಳೆ. ನೋಡಿದ್ರೆ ತುಂಬಾ ಹೊತ್ತಿಂದ ನಡ್ಕೊಂಡ್ ಬಂದಿದ್ದರಿಂದ ಇವಾಗ ಇದೇ ಜಾಗದಲ್ಲಿ ಕೂತಿದ್ದೀನಿ. ಹಾಯ್ ಬೋಲೋ ಭಯ್ಯ. ಇವಾಗ ಈ ಅಣ್ಣ ಅವ್ರ ಅಂಗಡಿಯಲ್ಲೇ ಕುತ್ಕೊಂಡಿದ್ದೀನಿ. ಇವಾಗ ಇಲ್ಲೇ ಕುತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇಲ್ಲಿಂದ ಹೊರಡ್ತೀನಿ. ಇವಾಗ ಇದೇ ರೋಡಲ್ಲೇ ಹೈವೇದಲ್ಲಿ ಈ ಕಡೆ ಹೋಗ್ಬೇಕು ನಾನು. ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ನೋಡ್ಬೋದು ಹೇಗಿದೆ ಅಂದ್ಬಿಟ್ಟು. ಟೇಬಲ್ ನಮ್ಮ ಇಂಡಿಯಾ ನಂದು ಹಾಳಾಗೋಗಿದೆ. ನೋಡ್ಬೋದು ನೀರು ಒಂದು ಸ್ವಲ್ಪ ಒಳಗೋಗ್ಬಿಡುತ್ತೆ. ಏನು ಮಾಡೋದಂತ ಗೊತ್ತಿಲ್ಲ. ಲೆಟ್ಸ್ ಗೋ. ಹೋಗುವಾಗ ಕಂಟಿನ್ಯೂ ಮಾಡ್ತೀನಿ. ಹೋಗುವಾಗ ಕಂಟಿನ್ಯೂ ಮಾಡ್ತೀನಿ.
ತುಂಬಾ ಹೊತ್ತಿಂದ ಇಲ್ಲೇ ಕೂತಿದ್ದೆ, ಇವಾಗ ಇಲ್ಲಿಂದ ಹೊರಡುವ ಸಮಯ. ಬನ್ನಿ, ಇದೇ ರೋಡಲ್ಲಿ ಹೈವೇದಲ್ಲಿ ಹೋಗೋಣ. ಲೆಟ್ಸ್ ಗೋ. ಯಾವ್ದ್ರಲ್ಲಿ ಲಿಫ್ಟ್ ಸಿಕ್ಕಿದ್ರೆ ಕಂಟಿನ್ಯೂ ಮಾಡ್ತೀನಿ. ಗಾಡಿಗಳಂತೂ ಹೋಗ್ತಾ ಇದೆ, ಅದು ಲಿಫ್ಟ್ ಕೊಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ಬನ್ನಿ ಹೋಗೋಣ. ನನಗೆ ಒರಿಸ್ಸಾವರೆಗೂ ಲಿಫ್ಟ್ ಸಿಕ್ಕಿದೆ, ಧನ್ಯವಾದ ಭಯ್ಯ, ಥ್ಯಾಂಕ್ ಯು. ಇವಾಗ ಬನ್ನಿ ಹೋಗೋಣ, ಇದೇ ಗಾಡಿಯಲ್ಲೇ ಹೋಗೋದು. ಇವಾಗ ಹಿಂಗೆ ಹೋಗೋದು. ಬನ್ನಿ, ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಇದೆ, ಸ್ವಲ್ಪ ಕಷ್ಟ ಆಗ್ಬೋದು. ಇವಾಗ ನೋಡಿದ್ರೆ ಫೈನಲ್ ಲಿಫ್ಟ್ ಸಿಕ್ಕಿದೆ, ಧನ್ಯವಾದ ಭಯ್ಯ. ಇವಾಗ ಇಲ್ಲಿಂದ ಹೊರಡೋದು. ಬನ್ನಿ, ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು ಲಿಫ್ಟ್ ಸಿಕ್ಕಿದೆ, ನಾನು ಹೇಳ್ದಂಗೆ ಅಣ್ಣ ಅವ್ರು ಬಂದ್ರು. ಭಯ್ಯ ಕಾಸೆ ಹೋ ಭಯ್ಯ? ओडिशा का ಒರಿಸ್ಸಾ केउंझर डिस्ट्रिक्ट में केउंझर 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 केंदुझर केंदुझर। ठीक है, कितना किलोमीटर लगता है भैया इधर से? वो तो हो जाएगा 550 450 भाई 550 किलोमीटर होगा। 512 किलोमीटर है इಲ್ಲಿಂದ. भैया गाड़ी कब से चला रहे हो? 2019 से। हाँ, ठीक है। और 2019 जो कोरोना का टाइम है ना, हाँ हाँ हाँ, वही टाइम से गाड़ी चला रहा है। 2019 से। हाँ, ठीक है। कैसे है भैया ड्राइविंग फील्ड? ड्राइविंग क्या बोले, अच्छा है। मस्त है? उससे हाँ, ಬನ್ನಿ, ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ನೋಡಿದ್ರೆ ನಾವು ಬಂದ್ಬಿಟ್ಟು ಒಡಿಯಾ ಅಂತ ಒಂದು ಲ್ಯಾಂಗ್ವೇಜ್ ಕಲಿತಾ ಇದೀವಿ, ಮೀನ್ಸ್ ಒರಿಸ್ಸಾದ ಲ್ಯಾಂಗ್ವೇಜು. ಬನ್ನಿ ಕಲಿಯೋಣ, ಅಣ್ಣ ಹೇಳ್ಕೊಡ್ತಾರೆ. ಬೋಲ್ ಕರ್ತೆ ಹೋ ಭಯ್ಯ? ಬೋಲ್ ಕರ್ತೆ ಹೋ? हम ओडिशा बुटिया पाई जाऊँगी। हम जा रहे हैं ना ओडिशा। हाँ, ओडिशा હું ઓડિશા बुटिया पाई ದುರ್ಗಾભાઈ જાઉં છું. હું ಅಂದ್ರೆ ನಾನು. હું ಉಡಿಶಾ ಗುರುಡಾ ಪಾಯಿಂಟ್ ಜಾವುಚಿ. ಜಾವುಚಿ ಅಂದ್ರೆ ನಾನು ಹೋಗ್ತೀನಿ ಅಂತ. ನಾನು ಇವಾಗ ಒರಿಸ್ಸಾ ಕಲಿತಾ ಇದ್ದೀನಿ, ಒರಿಸ್ಸಾ ಅಲ್ಲಿ ಮಾತಾಡಕ್ಕೆ ಬೇಸಿಕ್. खाने के लिए क्या बोलते हैं भैया? बातो चावल है ना। हाँ, बुटिया में बोलेंगे बात, अन्न के बात। रोटी को रोटी है, ठीक है। और किसी को बुलाना है तो हंसो 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 हंसो। जाओ बोलो तब चल। चलो क्या? जाओ खाइबो, जाओ खाइबो, जाओ खाइबो। मैं कहाँ जाना है पूछता तो कौंटिगी ಚಿಬಿ. ಕೌಂಟಿಗಿ ಚಿಬಿ. ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ಬೇಕಂದ್ರೆ ಕೌಂಟಿಗಿ ಚಿಬಿ. ಯಾಕಂದ್ರೆ ಅಲ್ಲಿರೋರ್ಗೆ ಆಲ್ಮೋಸ್ಟ್ ಹಿಂದಿ ಅಷ್ಟೊಂದು ಬರಲ್ಲ, ಅದಕ್ಕೋಸ್ಕರ ಇವಾಗಲೇ ಕಲಿತಾರೆ. उधर सभी को हिंदी आता है ना? हाँ, ऑलमोस्ट नहीं तो सभी ओडिया ही बात करता है. ओडिया भी चलता है, लैंग्वेज हिंदी भी, इंग्लिश भी सब चलता है। ठीक है ठीक है ठीक है। मातृभाषा ओडिया का मातृभाषा है ना, हाँ, वो ओडिया है। ओडिया है, हाँ, मातृभाषा ओडिया ओडिया है. मैं अब मी चलूची मनुमु जाऊची. मनुमु जाऊची. अभी क्या होता है, तुम्हारा घर तुम्हारा अभी कहीं पे है, हाँ तुम लोग जाएगा घर, हाँ. घर को जाऊँगी। ಮೂ ಗರುಕು ಚಾವುಚಿ. ನಾನು ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಮೂ ಗರುಕು ಚಾವುಚಿ ಅಂತ ಹೇಳ್ಬೇಕು. ಹಿಂಗೆ ನಿಧಾನಕ್ಕೆ ಅಣ್ಣ ಹತ್ರ ಕಲ್ತ್ಕೊಂಡು ಇವಾಗ ನಾವು ಹೋಗ್ತಾ ಇದೀವಿ ಒರಿಸ್ಸಾ ಕಡೆಗೆ. क्या बोलते हैं भैया? उतना ही है ना, हम अभी सीख कर ऐसे ही ओडिशा को चला जाऊंगा. ಬನ್ನಿ, ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ವೈಪರ್ ವರ್ಕ್ ಆಗ್ತಾ ಇರಲಿಲ್ಲ, ಅದಕ್ಕೆ ವೈಪರ್ನ ರೆಡಿ ಮಾಡ್ಸಕ್ಕೆ ತಗೊಂಡೋಗಿದ್ದಾರೆ. ಅಣ್ಣ ಬಂದ್ಬಿಟ್ಟು ಚಿಪ್ಸು ಮತ್ತೆ ಮಿಕ್ಚರು ಮತ್ತು ಬಿಸ್ಕೆಟ್ ತಂದು ಕೊಟ್ಟವ್ರೆ ತಿನ್ನೋಕ್ಕೆ. ಇವಾಗ ಹೋಗೋ ದಾರಿಯಲ್ಲಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು. ಇವಾಗ ನೋಡಿದ್ರೆ ನಾವು ಹಂಗೆ ಕುತ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ ನಾನು. ನಿದ್ದೆ ಹೆವಿಯಾಗಿ ಎಳಿತೈತೆ ಆಲ್ರೆಡಿ.
ಇವಿ ಟಯರ್ಡು, ಕಾಲು ಬೇರೆ ನೋತೈತಿ ಇವತ್ತು, ಯಾಕೋ ಗೊತ್ತಿಲ್ಲ, ಸಿಕ್ಕಾವಟ್ಟೆ ಕಾಲು ನೋವು. ನಿಮ್ಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿದ್ರೆ ಊಟಕ್ಕೆ ಬಂದಿದ್ದೀವಿ. ಊಟ ತಿನ್ಕೊಂಡು ಗಾಡಿ ಇಲ್ಲೇ ನಿಂತೈತೆ. ಊಟ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಆರಾಮಾಗಿ. ತಿಂದಾದ್ಮೇಲೆ ಸಿಗ್ತೀವಿ. ನೈಟ್ ಊಟ ಇದೆ, ತಿಂತಾ ಇರೋದು ಚಪಾತಿ. ಅಲ್ಲಿ ಇವಾಗ ಊಟ ತಿನ್ಕೊಂಬಂದು ಕುತ್ಕೊಂಡಿದ್ದೀವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತಿದ್ದೀನಿ. ನಾನು ಮಾಡಿರೋ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದ್ದೆ ಸಬ್ಸ್ಕ್ರೈಬ್ ಮಾಡಿ. ಆಗಲೇ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರೋದು. ಜೈ ಆಂಜನೇಯ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಸೈನಿಂಗ್ ಆಫ್ ಫ್ರಮ್ ಗಗನ್ ಸಂಚಾರಿ. ಬಾಯ್.